ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕಳೆದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ನಿಜವಾಗ್ಲೂ ಕೂಡ ಬರುತ್ತಾ? ಇದುವರೆಗೂ ಯಾಕೆ ಬಂದಿಲ್ಲ? ಅದು ಉಳಿದಂತೆ ಇನ್ನುಳಿದಂಥ ಕಂತಿನ ಹಣ ಅಂದರೆ ಮೇ, ಜೂನ್, ಜುಲೈ, ಆಗಸ್ಟ್ ಇಲ್ಲಿವರೆಗೂ ಹಣ ಬಂತು. ಆದರೆ ಆ 2 ತಿಂಗಳ ಹಣ ಡ್ಯೂ ಯಾಕೆ ಉಳಿತು? ಈ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಮತ್ತು ಟೆಕ್ನಿಕಲಿ ಯಾಕೆ ಈ ರೀತಿಯಾದಂಥ ತೊಂದರೆ ಆಯಿತು ಮತ್ತು ಮುಂದೆ 2 ತಿಂಗಳ ಕಂತಿನ ಹಣ ಬರುತ್ತಾ, ಬರೋದಾದರೆ ಹೇಗೆಲ್ಲ ಪ್ರೊಸೆಸ್ ಇರುತ್ತೆ, ಆ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಇದೆ. ಇದ್ರ ಜೊತೆಗೆ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮತ್ತೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದು ಒಂದು ರೀತಿ ಗುಡ್ ನ್ಯೂಸ್ ಕೂಡ ಹೌದು. 1 ತಿಂಗಳ ಕಂತಿನ ಹಣ ಅಂದರೆ 24ನೇ ಕಂತಿನ ಹಣ ಅಂದರೆ ನಿಮಗೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದೇವೆ. ಹಣ ರಿಲೀಸ್ ಆಗಿದೆ, ಅದನ್ನು DBT ಮೂಲಕ ಹಣ ಕೊಡುವಂಥ ಕಾರ್ಯನೂ ಕೂಡ ಮಾಡ್ತಿದ್ದೇವೆ ಅಂತಾರೆ. ಆ ಕುರಿತಾದಂಥ ಡೀಟೇಲ್ ಕೂಡ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಗ್ಯಾರಂಟಿ, ರಾಜ್ಯ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ನಭಾಗ್ಯ ಹೊರತುಪಡಿಸಿದಂತೆ ಮಹಿಳೆಯರಿಗಂತಲೇ ಮಾಡಿರುವಂಥ ಈ ಸ್ಕೀಮ್ ಏನಿದೆ ಗೃಹಲಕ್ಷ್ಮಿ ಸ್ಕೀಮ್ ತುಂಬಾ ಯಶಸ್ವಿಯಾದಂಥ ಸ್ಕೀಮ್ ಇದು. ಪ್ರತಿ ತಿಂಗಳು ಮನೆಯೊಡತಿಯರಿಗೆ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ಕಳೆದ ಆಗಸ್ಟಿಂದ. ಅಂದರೆ ನಿಮ್ಗೆ 2 ವರ್ಷದ ಮೇಲೆ ಆಯಿತು. ಸೊ ಇಲ್ಲಿವರೆಗೂ 23 ತಿಂಗಳ ಕಂತಿನ ಹಣ ಕೊಟ್ಟಿದ್ದಾರೆ. 46,000 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ ಒಂದೊಂದು ತಿಂಗಳ ಕಂತಿನ ಹಣ ನೋಡ್ತಾ ಹೋದರೆ 46,000 ರೂಪಾಯಿ ಒಬ್ಬರಿಗೆ ಕೊಟ್ಟಿದ್ದಾರೆ. ಇಲ್ಲಿರುವಂಥ ಪ್ರಶ್ನೆ ಏನು ಅಂದರೆ, ಮೊನ್ನೆ ಸದನದಲ್ಲಿ ಚರ್ಚೆ ಆಯಿತು. ಮಹೇಶ್ ತೆಂಗಿನಕಾಯಿ ಶಾಸಕ, BJP ಶಾಸಕ ಪ್ರಶ್ನೆಯನ್ನು ಮಾಡ್ತಾರೆ, ಫೆಬ್ರವರಿ ಮಾರ್ಚ್ ತಿಂಗಳ ಕಂತಿನ ಹಣ ಕೊಟ್ಟಿದ್ದೀರಾ ಅಂತೇಳಿ. ಅವರಿಗೆ ಅನುಮಾನ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಅವರು ತಮ್ಮ ಸುತ್ತಮುತ್ತಲಿನ 3 ಜಿಲ್ಲೆಗಳಿಂದ ಅಂದರೆ ನಿಮಗೆ ಹುಬ್ಬಳ್ಳಿ, ಧಾರವಾಡ ಮತ್ತು ಗದಗ ಈ 3 ಜಿಲ್ಲೆಗಳಿಂದನೂ ಕೂಡ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿ ಪ್ರಕಾರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಕೊಟ್ಟಿಲ್ಲ, ಇನ್ನುಳಿದಂಥ ಕಂತಿನ ಹಣ ಕೊಟ್ಟಿದ್ದೀವಿ. ಅಂದರೆ ನಿಮಗೆ ಫೆಬ್ರವರಿ ಮಾರ್ಚ್ ಹೊರತುಪಡಿಸಿದಂತೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಈ ತಿಂಗಳವರೆಗೂ ಕೂಡ ಸೇರಿ, ಅಂದರೆ ನಿಮಗೆ ಆಗಸ್ಟ್ವರೆಗೂ ಸೇರಿ 23 ತಿಂಗಳ ಕಂತಿನ ಹಣ ಅಂಥೇಳಿ ಸಚಿವರು ಕೂಡ ಹೇಳ್ತಾ ಇರೋದು 23 ತಿಂಗಳ ಕಂತಿನ ಹಣ ಕೊಟ್ಟಿದ್ದೇವೆ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಹೇಳಿದ್ದೇನೆಂದರೆ ಆಗಸ್ಟ್ವರೆಗೂ ಕೊಟ್ಟಿದ್ದೀವಿ ಅಂತ ಹೇಳಿದರು. ಸೊ ಇದು ಸದನದಲ್ಲಿ ಭಾಳಷ್ಟು ಮುಜುಗರಕ್ಕೆ ಒಳಗಾಯಿತು. ಆ ನಂತರ CM ಸಿದ್ದರಾಮಯ್ಯ ಮಧ್ಯಸ್ಥಿಕೆಯ ರೀತಿಯಾಗಿ ಮಿಡ್ಲಲ್ಲಿ ಬಂದು ತಮ್ಮೊಂದು ಭರವಸೆಯನ್ನು ಕೂಡ ಕೊಟ್ಟರು. ಫೆಬ್ರವರಿ ಮಾರ್ಚ್ ತಿಂಗಳದ್ದು ಹಣ ಕೊಟ್ಟಿಲ್ಲ ಅನ್ನೋದಾದರೆ ಅದನ್ನು ಕೊಡುವಂಥ ಕೆಲಸ ಮಾಡ್ತೇವೆ ಅಂಥೇಳಿ ಭರವಸೆಯನ್ನು ಕೂಡ ನೀಡಿದ್ರು. ಅದಾದಮೇಲೆ BJP ಶಾಸಕರು ಮತ್ತು BJP ನಾಯಕರೆಲ್ಲರೂ ಕೂಡ ಸದನದಲ್ಲಿ ಗದ್ದಲವನ್ನು ಏರ್ಪಡಿಸಿದ್ರು. ಅದಾದಮೇಲೆ ಇಲ್ಲ, ಅವರು ರಿಪ್ಲೈ ಕೊಡಲೇಬೇಕು ಅಂಥೇಳಿ ಕೊನೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದು ಅವರು ಕ್ಷಮಾಪಣೆಯನ್ನು ಕೇಳುವಂಥ ಕಾರ್ಯವನ್ನು ಮಾಡಿದ್ರು, ವಿಷಾದವನ್ನು ವ್ಯಕ್ತಪಡಿಸಿದರು. ಅದು ಇರಲಿ, ಆದರೆ ಇಲ್ಲಿ ಯಾಕೆ ಈ ಗೊಂದಲ ಆಯಿತು, ಯಾಕೆ ಡಿಲೇ ಆಯಿತು, ಯಾಕೆ ವಿಳಂಬ ಆಯಿತು, ಈ ಹಣ ಬರುತ್ತಾ? ಇದು ಸಹಜವಾದಂಥ ಪ್ರಶ್ನೆ. ಈ ಪ್ರಶ್ನೆಗೆ ಎಲ್ಲೂ ಕೂಡ ಸಮರ್ಪಕವಾದಂಥ ಉತ್ತರ ಸಿಕ್ಕಿಲ್ಲ. ಸೊ ಮೊದಲನೇದಾಗಿ ಫೈನಾನ್ಷಿಯಲ್ ಇಯರ್ ಪ್ರತಿ ವರ್ಷವೂ ಕೂಡ ನಿಮಗೆ ಫೈನಾನ್ಷಿಯಲ್ ಇಯರ್ ಬರುತ್ತೆ. ಅದು ನಿಮಗೆ ಏಪ್ರಿಲ್ ಟು ಮಾರ್ಚ್ವರೆಗಿರುತ್ತೆ. ಅಂದರೆ ಕಳೆದ ವರ್ಷದ ಆರ್ಥಿಕ ವರ್ಷ ಇದು 24-25 ಆರ್ಥಿಕ ವರ್ಷದಲ್ಲಿ 2 ತಿಂಗಳ ಕಂತಿನ ಹಣ ಅಂದರೆ 10 ತಿಂಗಳ ಕಂತಿನ ಹಣ ಬಂದಿದೆ, 2 ತಿಂಗಳ ಕಂತಿನ ಹಣ ಬಂದಿಲ್ಲ. ಫೆಬ್ರವರಿ ಮತ್ತು ಮಾರ್ಚ್ ಬರೋದಾಗಿದ್ದರೆ ಆ ವರ್ಷದ ಒಳಗಡೆ ಬರ್ಬೋದಾಗಿತ್ತು. ಈ ಹಿಂದಿನ ವಿಡಿಯೋದಲ್ಲಿ ನೀವು ಬ್ರೌಸ್ ಮಾಡ್ತಾ ಹೋದರೆ ನಾನು ಈ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆವಾಗ ಪ್ರಾಬ್ಲಮ್ ಆಗಿತ್ತು, ಮಾರ್ಚ್ ತಿಂಗಳ ಕಂತಿನ ಹಣ ಬಂದಿಲ್ಲ, ಫೆಬ್ರವರಿ ತಿಂಗಳ ಕಂತಿನ ಹಣ ಬಂದಿಲ್ಲ. ಬರೋದಾದರೆ ಈ ವರ್ಷದ ಒಳಗಡೆ ಬರಬೇಕು. ಮುಂದಿನ ವರ್ಷ ಬರೋದಾದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರುತ್ತೆ. ಬಜೆಟ್ ಎಲ್ಲದನ್ನು ಕೂಡ ಕ್ಲೋಸ್ ಮಾಡಬೇಕಾಗತ್ತೆ. ಅಕೌಂಟ್ ಎಲ್ಲನೂ ಕೂಡ ಕ್ಲೋಸ್ ಮಾಡಬೇಕಾಗತ್ತೆ. ಯಾಕೆ ಈ ಡಿಲೇ ಆಯಿತು, ಯಾಕೆ ವಿಳಂಬ ಆಯಿತು ಅಂತ ಅನ್ನೋದಾದರೆ ಇಲ್ಲಿ ಭಾಳ ಸ್ಪಷ್ಟ ಇರೋದು, ಮೊದಲು ಪ್ರತಿ ತಿಂಗಳು ಇಮಿಡಿಯೇಟಾಗಿ 3 ತಿಂಗಳು ಮುಂಚಿತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿಸ್ಕೊಳ್ತಾ ಇತ್ತು ಡಿಪಾರ್ಟ್ಮೆಂಟ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. ಅದರಿಂದ ಪ್ರಾಬ್ಲಮ್ ಆಗ್ತಾ ಇದ್ದಿಲ್ಲ. ತಿಂಗಳ ಆದ ಕೂಡಲೇ 1 ತಿಂಗಳಾದ ಕೂಡಲೇ 15 ದಿನದಲ್ಲಿ ನಿಮಗೆ ಹಣ ರಿಲೀಸ್ ಆಗ್ತಾಯಿತ್ತು. ಯಾವಾಗ 6 ತಿಂಗಳ ನಂತರ ಹಣ ಮುಂಗಡವಾಗಿ ಕೊಡುವಂಥ ಕಾರ್ಯವನ್ನು ಸ್ಟಾಪ್ ಮಾಡಿತು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ವರ್ಗಾವಣೆ ಆಗಬೇಕು. ಅದಕ್ಕೂ ಮುಂಚಿತವಾಗಿ ನೀವು ಫೈಲ್ ಪುಟಪ್ ಮಾಡಬೇಕು. ಅಂದರೆ ಉದಾಹರಣೆಗೆ ಜನವರಿ ತಿಂಗಳದ್ದು ಏನಾದರೂ ನೀವು ಮುಗೀತು ಅಂದರೆ ಕಂಪ್ಲೀಟ್ ಆದಮೇಲೆ ಜನವರಿ ತಿಂಗಳ ಕಂತಿನ ಹಣ 2,200 ಕೋಟಿ ಆಲ್ಮೋಸ್ಟ್ ಆಗುತ್ತೆ. 1,26,00,000 ಜನ ಇದ್ದಾರೆ. ಪ್ರತಿ ತಿಂಗಳು ಸಚಿವರು ಹೇಳೋ ಪ್ರಕಾರ 10,000 ರಿಂದ 15,000 ಜನ ಆದರೆ ಮನೆಯೊಡತಿಯರು ಆ್ಯಡ್ ಆಗ್ತಾಯಿದ್ದಾರೆ, ಗೃಹಲಕ್ಷ್ಮಿಯರು ಆ್ಯಡ್ ಆಗ್ತಾಯಿದ್ದಾರೆ. ಹೀಗೆ
2,16,000ವರೆಗೂ, ಸಾರಿ 1,26,00,000ವರೆಗೂ ಕೂಡ ಮನೆಯೊಡತಿಯರಿದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ಹಣ ಕೊಡುವಂಥ ಪ್ರಕ್ರಿಯೆ ಏನಿದೆಯಲ್ಲ ವಿಳಂಬ ಆಗ್ತಾ ಹೋಯ್ತು. ಅಂದರೆ ಒಂದು ತಿಂಗಳಾದ ಮೇಲೆ ಫೈಲ್ ಪುಟಪ್ ಮಾಡಬೇಕು, ಅದಕ್ಕೆ ಆರ್ಥಿಕ ಇಲಾಖೆ ಓಕೆ ಮಾಡಬೇಕು, ಹಣ ರಿಲೀಸ್ ಆಗಬೇಕು. ರಿಲೀಸ್ ಆದಮೇಲೆ ಅದು ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ಎಲ್ಲ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ, ಆಯಾ ತಾಲೂಕ್ ಪಂಚಾಯತಿ ಮೂಲಕ ನಿಮಗೆ ಡಿಪಾರ್ಟ್ಮೆಂಟಿಂದ DBT ಅವರ ಬ್ಯಾಂಕ್ ಖಾತೆಗೆ, ಅವರ ಪೋಸ್ಟ್ ಆಫೀಸ್ ಖಾತೆಗೆ ಹೋಗೋದ್ರೊಳಗಡೆ 2 ತಿಂಗಳು 3 ತಿಂಗಳು ಆಯ್ತಾ ಹೋಯ್ತು. ಈ ರೀತಿ ವಿಳಂಬ ಆಗ್ತಾ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣವನ್ನು ಕೊಡಲಿಕ್ಕೆ ಆಗಲಿಲ್ಲ ಮತ್ತು ಆ ಪ್ರೋಸೆಸ್ಸನ್ನು ಮಾಡಲಿಕ್ಕೆ ಆಗಲಿಲ್ಲ ಸರ್ಕಾರದ ಬಳಿ, ಅಂದರೆ ಡಿಪಾರ್ಟ್ಮೆಂಟ್ನ ಬಳಿ. ಸೊ ಫೈನಾನ್ಷಿಯಲ್ ಇಯರೇ ಎಂಡ್ ಆಗಿಬಿಡ್ತು. ಮಾರ್ಚ್ ಇಯರ್ ಎಂಡ್ ಆದಮೇಲೆ ಸೊ ಏಪ್ರಿಲ್ ಬರೋಕ್ಕೆ ಶುರುವಾಯಿತು. ಸೊ ಏಪ್ರಿಲ್ ತಿಂಗಳದ್ದು ಕೊಡಬೇಕು ಅಂತೇಳಿ ಏಪ್ರಿಲ್ ತಿಂಗಳ ಕಂತಿನ ಹಣವನ್ನು ಕೊಡ್ತಾ ಬಂದಿದ್ದಾರೆ. 2 ಬಹಳ ಪ್ರಮುಖವಾದಂಥ ವಿಚಾರ. ನೀವು ಯಾವುದೇ ರೀತಿಯಾಗಿ DBT ಅನ್ನುವಂಥ ಒಂದು ಆ್ಯಪ್ ಇದೆ, ಆ ಆ್ಯಪಲ್ಲಿ ಚೆಕ್ ಮಾಡಿದ್ರೂ ಕೂಡ 1ನೇ ಕಂತು, 2ನೇ ಕಂತು, 3ನೇ ಕಂತು ಅಂತಿದೆ ಹೊರತು 1ನೇ ಕಂತು ಆಗಸ್ಟ್, 2ನೇ ಕಂತು ಸೆಪ್ಟೆಂಬರ್, ಹೀಗೆ ಎಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಮಂತನ್ನೇ ಆ್ಯಡ್ ಮಾಡಿಲ್ಲ. ಇದನ್ನೇ ಖುದ್ದು ಸಚಿವರು ಕೂಡ ಹೇಳಿದ್ದೇನೆಂದರೆ, ನಾವು ಕಂತಿನ ಲೆಕ್ಕದಲ್ಲಿ ಹಣವನ್ನು ಕೊಡ್ತಾ ಇದ್ದೀವಿ, ಈ ತಿಂಗಳ ಹಣ ಅನ್ನೋ ರೀತಿಯಾಗಿ ನಾವು ಕೊಡ್ತಾ ಇಲ್ಲ ಅಂತೇಳಿ. ಆದರೆ ಸ್ಪೆಸಿಫಿಕ್ಕಾಗಿ ಕೇಳಿರೋದಕ್ಕೆ ಈ ರೀತಿಯಾದಂಥ ತೊಂದರೆ ಆಗಿರೋದು ಹೌದು, ನಿಜ. ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿದೆ, ಆ ಕಾರಣಕ್ಕೆ 2 ತಿಂಗಳ ಹಣ ಅದು ಬ್ಲಾಕ್ ಆಗಿದೆ. ಅಂದರೆ ಅದನ್ನು ಕೊಡುವಂಥ ಕಾರ್ಯನೂ ಕೂಡ ಆಗಿಲ್ಲ. ಈಗ ಏನು ಮಾಡಬೇಕು? ಹಣ ಬರುತ್ತಾ? ಫೈನಾನ್ಷಿಯಲ್ ಇಯರೇ ಎಂಡ್ ಆಗಿಬಿಡುತ್ತಲ್ಲ, ಈಗ ಹೊಸ ವರ್ಷ ಇದೆ 25-26, ಈ ವರ್ಷದಲ್ಲಿ ಕೊಡ್ಲಿಕ್ಕೆ ಬರುತ್ತಾ? ಅದು ಕಳೆದ ವರ್ಷದ ಲೆಕ್ಕದಲ್ಲಿ ತೋರಿಸ್ಬೇಕಾಗತ್ತಲ್ಲ. ಹೇಗೆ ಮಾಡುತ್ತೆ ಸರ್ಕಾರ? ನಿಜವಾಗ್ಲೂ ಬರುತ್ತಾ ಅಥವಾ ಮಾಫಿ ಆಗಿಬಿಡುತ್ತಾ ಅಥವಾ ಕೊಡೋದಿಲ್ವಾ? ಈ ರೀತಿಯಾದಂಥ ಪ್ರಶ್ನೆ ಕೂಡ ಜನರು, ಅಂದರೆ ಮನೆಯೊಡತಿಯರು ಸಹಜವಾಗಿ ಚರ್ಚೆಯನ್ನು ಮಾಡ್ತಾರೆ. ಈ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಮಾಡ್ತಿದ್ದಾರೆ. ಖುದ್ದು CM ಸಿದ್ದರಾಮಯ್ಯ ಅವರೇ ಸದನಕ್ಕೆ ಹೇಳಿರೋದ್ರಿಂದ, ಭರವಸೆ ಕೊಟ್ಟಿರೋದ್ರಿಂದ ನಿಮ್ಮ 2 ತಿಂಗಳ ಕಂತಿನ ಹಣ ಬಾಕಿ ಏನು ಉಳ್ಕೊಂಡಿದೆ ಫೆಬ್ರವರಿ ಮತ್ತು ಮಾರ್ಚ್ ಬಂದೇ ಬರುತ್ತೆ. ಆದರೆ ವಿಳಂಬ ಆಗ್ಬೋದು ಅಷ್ಟೇ. ಯಾಕಂದರೆ ಕಳೆದ ವರ್ಷದ ಬಾಕಿ ಹಣ ಆಗಿರೋದ್ರಿಂದ ಇದಕ್ಕೆ ವಿಶೇಷವಾಗಿ CM ಸಿದ್ದರಾಮಯ್ಯ ಅವರು ಅನುಮತಿಯನ್ನು ನೀಡಬೇಕಾಗತ್ತೆ. ಒಂದು ವೇಳೆ ಪರಿಸ್ಥಿತಿ ಇದಿತ್ತಂದರೆ ಸಚಿವ ಸಂಪುಟದಲ್ಲೂ ಕೂಡ ಈ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಬಾಕಿ 2 ತಿಂಗಳ ಕಂತಿನ ಹಣ ಕೊಡಬೇಕು. ಆ ಕಾರಣಕ್ಕಾಗಿ ಅಂದರೆ 4,400 ಕೋಟಿವರೆಗೂ ಆಗುತ್ತೆ, 4,800 ಕೋಟಿವರೆಗೂ ಆಗುತ್ತೆ. ಇಷ್ಟು ಹಣವನ್ನು ಕೊಡಬೇಕು ಅಂತೇಳಿ ಸಚಿವ ಸಂಪುಟದಲ್ಲೂ ಕೂಡ ಓಕೆ ಆಗಬೇಕು. ಆವಾಗಷ್ಟೇ ಆರ್ಥಿಕ ಇಲಾಖೆ ಓಕೆ ಮಾಡುತ್ತೆ. ಇಲ್ಲದೆ ಹೋದರೆ ಅದನ್ನೇ ಹೇಳಿದ್ದು ಸಚಿವೆ ಕೂಡ ಹೇಳಿದ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದೇನೆಂದರೆ, ಆರ್ಥಿಕ ಇಲಾಖೆಯ ಅಧಿಕಾರಿಗಳನ್ನು ಕೇಳಬೇಕಾಗತ್ತೆ. ಆರ್ಥಿಕ ಇಲಾಖೆ ಯಾರ ವ್ಯಾಪ್ತಿಯಲ್ಲಿದೆ ಅಂದರೆ ಖುದ್ದು CM ಸಿದ್ದರಾಮಯ್ಯವರ ವ್ಯಾಪ್ತಿಯಲ್ಲಿದೆ. CM ಸಿದ್ದರಾಮಯ್ಯವರೇ ಭರವಸೆನ ಕೊಟ್ಟಿದ್ದಾರೆ, ಅದು ಸದನದಲ್ಲಿ ಕೊಟ್ಟಿದ್ದಾರೆ, ಅದೆಲ್ಲದೂ ಕೂಡ ಲಿಖಿತವಾಗಿ ದಾಖಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಬಾಕಿ ಇರುವಂಥ ಹಣ ಏನಿದೆ ಬರುತ್ತೆ, ಆದರೆ ವಿಳಂಬ ಆಗುತ್ತೆ. ಯಾಕೆ ಬರೋದು ತಡವಾಯಿತು, ಯಾಕೆ ಅದು ಹಾಗೆ ಕಟ್ಟಾಗ್ಬಿಡ್ತು ಅನ್ನೋದಕ್ಕೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದು ಮತ್ತು 3 ತಿಂಗಳ ಒಂದು ಸರಿ ಹಣವನ್ನು ಕೊಡುವ ಪ್ರಕ್ರಿಯೆ ಏನಿತ್ತಲ್ಲ, ಆ ನಂತರ ಚೇಂಜ್ ಆದಂಥ ಸ್ಟೈಲ್ ಏನಿದೆಯಲ್ಲ, ಇದರ ಹಿನ್ನೆಲೆಯಲ್ಲಿ ವಿಳಂಬ ಆಗಿ ಅದು ಸ್ಟ್ರಕ್ ಆಗಿ 2 ತಿಂಗಳ ಕಂತಿನ ಹಣವನ್ನು ಹಾಗೆ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಸೊ ಕಂತಿನ ಹಣವನ್ನೇ ಕೌಂಟ್ ಮಾಡ್ತಾ ಬಂದಿರೋ ಕಾರಣಕ್ಕಾಗಿ 23 ತಿಂಗಳ ಕಂತಿನ ಹಣವನ್ನು ಕೊಟ್ಟಿದೆ. ಈಗ 24ನೇ ತಿಂಗಳ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡಿದೆ. ಅಂದರೆ ಆರ್ಥಿಕ ಇಲಾಖೆ ರಿಲೀಸ್ ಮಾಡಿದೆ. ಡಿಪಾರ್ಟ್ಮೆಂಟ್ ಮೂಲಕ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಡಿಪಾರ್ಟ್ಮೆಂಟ್ ಆಯಾ ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅವರ ಬ್ಯಾಂಕ್ ಖಾತೆಗೆ ಮತ್ತು ಅವರ ಪೋಸ್ಟ್ ಖಾತೆ ಏನಾದರೂ ಇದ್ದರೆ ಅವರ ಖಾತೆಗೆ 2,000 ರೂಪಾಯಿ ಹಣವನ್ನು ಇನ್ನೊಂದು ವಾರದಲ್ಲಿ ಬಹುಶಃ ರಾಜ್ಯದಾದ್ಯಂತನೂ ಕೂಡ 1,26,00,000 ಜನ ಏನು ಮನೆಯೊಡತಿರಿದ್ದಾರೆ ಅವರಿಗೆಲ್ಲರಿಗೂ ಬರ್ತಾ ಇದೆ. ಅದು ಯಾವ ತಿಂಗಳದು ಅಂದರೆ ಸೆಪ್ಟೆಂಬರ್ ತಿಂಗಳದು. ಅಗೇನ್ ಮೂಡುವಂಥ ಪ್ರಶ್ನೆ ಏನಂದರೆ, ಫೆಬ್ರವರಿ ಮತ್ತು ಮಾರ್ಚ್ ಈ ತಿಂಗಳ 2 ತಿಂಗಳ ಕಂತಿನ ಹಣ ಯಾವಾಗ ಬರುತ್ತೆ? ಸದನದಲ್ಲೂ ಕೂಡ ಕೇಳಿದ್ದೇನೆಂದರೆ, ಒಂದು ಸಚಿವರು ಉತ್ತರ ನೀಡುವ ಮುನ್ನವೇ ಈ ಹಣವನ್ನು ಹಾಕಿ ಬಂದು ಉತ್ತರ ಕೊಟ್ಟಿದ್ರೆ ನಮ್ಗೆ ಚೆನ್ನಾಗಿರುತ್ತು ಅಂಥೇಳಿ ಹೇಳ್ತಾರೆ. ಆದರೆ ಅದು ವಾಸ್ತವವಾಗಿ ಅಷ್ಟು ಸುಲಭದ ಮಾತಲ್ಲ, ಹಾಗಾಗಲಿಕ್ಕೂ ಕೂಡ ಆಗೋದಿಲ್ಲ. ತುಂಬಾ ಹೈಲಿ ಇಂಪಾಸಿಬಲ್ ಅನ್ನೋ ರೀತಿ ಇರೋದು. ಇನ್ನೂ ಒಬ್ಬರು ಸದನದಲ್ಲಿ ಪ್ರಶ್ನೆ ಮಾಡಿದ್ದು ಅಥವಾ ಡಿಮ್ಯಾಂಡ್ ಬೇಡಿಕೆಯನ್ನಿಟ್ಟಿದ್ದು ಅಥವಾ ಒತ್ತಾಯ ಮಾಡಿದ್ದು ಏನಂದರೆ, ಸದನ ಮುಗಿಯೋದ್ರೊಳಗಡೆ ಈ 2 ತಿಂಗಳ ಬಾಕಿ ಹಣವನ್ನು ಕೊಟ್ಟು ಬಿಡಲಿ ಅಂತೇಳಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಭರವಸೆ ಕೊಟ್ಟಿದ್ದೇನೆಂದರೆ ಪ್ರತಿ ತಿಂಗಳು ಕೊಡ್ತೀವಿ ಅಂತ. 2 ತಿಂಗಳು ಯಾಕೆ ಹಣ ಉಳಿಸ್ಕೊಂಡ್ರಿ? ಆ ಬಗ್ಗೆ ಎಲ್ಲೂ ಕೂಡ ಯಾಕೂ ಮಾಹಿತಿಯನ್ನು ಕೊಡಲಿಲ್ಲ. ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ವಿರೋಧ ಪಕ್ಷವಾಗಿ ಅವರು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಆದರೆ ಜನರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಏನಾದರೂ ಆಗ್ತಿದೆಯಾ ಸಹಜವಾಗಿ ಮೂಡುವಂಥ ಪ್ರಶ್ನೆ. ಇಲ್ಲಿ ಕೆಲವೊಂದಷ್ಟು ಗೊಂದಲ ಇದೆ. ಇಷ್ಟು ಸಚಿವೆ ಹೇಳೋ ಪ್ರಕಾರ 55,000 ಕೋಟಿ ಕೊಡ್ತಾ ಇದ್ದೀವಿ ಗ್ಯಾರಂಟಿ ಸ್ಕೀಮ್ಗಳಿಗೆ, 4,800 4,600 ಕೋಟಿ ನಮಗೆ ಹೆಚ್ಚಾಗತ್ತಾ? 2 ತಿಂಗಳನ್ನ ನಾವು ಯಾಕೆ ಸ್ಟಾಪ್ ಮಾಡ್ತೀವಿ? ನಮಗೆ ಕೆಟ್ಟ ಹೆಸರಲ್ವಾ? ಅದನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತೀವಿ. ನನಗೂ ಕೂಡ ಮಾಹಿತಿ ಸಮರ್ಪಕವಾಗಿ ಸಿಗಲಿಲ್ಲ, ವಿಷಾದ ವ್ಯಕ್ತಪಡಿಸ್ತೇನೆ, ಕ್ಷಮೆ ಯಾಚಿಸ್ತೇನೆ ಅಂತೇಳಿ ಖುದ್ದು ಸಚಿವರೇ ಹೇಳಿದ್ದಾರೆ. ಕೊನೆಗೂ ಒಪ್ಕೊಂಡಿದ್ದಾರೆ. ಸದನಕ್ಕೆ ತಪ್ಪು ಮಾಹಿತಿಯನ್ನು ಆಲ್ಮೋಸ್ಟ್ ಕೊಟ್ಟರು ಅಂತಲೇ ಅನ್ನಿಸ್ತಾ ಇದೆ. ಯಾಕಂದರೆ ತಮ್ಮ ಮಾತು ಏನಿದೆಯಲ್ಲ, ಆ ಮಾತು ಮೊದಲನೇ ನೀಡಿದಂಥ ಹೇಳಿಕೆಗೂ ಈಗೂ ಭಾಳ ವ್ಯತ್ಯಾಸ ಇದೆ. ಬಟ್ ಅಗೇನ್ ಜನರು ಕೇಳ್ತಿರೋವಂಥದ್ದು, ಮನೆಯೊಡತಿಯರು ಕೇಳ್ತಿರೋವಂಥದ್ದು ಏನಂದರೆ, ಫೆಬ್ರವರಿ ಮತ್ತು ಮಾರ್ಚ್ ನಿಜವಾಗ್ಲೂ ಹಣ ಬರುತ್ತಾ? ಪ್ರಶ್ನೆಗೆ ಉತ್ತರ ಖಂಡಿತವಾಗಿ ಕೂಡ ಬರುತ್ತೆ. ಸದನದಲ್ಲಿ CM ಸಿದ್ದರಾಮಯ್ಯ ಆನ್ಸರ್ ಮಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಬರುತ್ತೆ. ಯಾವಾಗ ಬರುತ್ತೆ? ವಿಳಂಬ ಆಗ್ಬೋದು, ಆದರೆ ನಿಮಗೆ ಖಂಡಿತವಾಗಿ ಕೂಡ ಬರುತ್ತೆ. ಹೇಗೆ ಪ್ರಕ್ರಿಯೆ ಅಂತಂದರೆ, CM ಸಿದ್ದರಾಮಯ್ಯವರು ಒಪ್ಪಿಗೆ ಕೊಡಬೇಕು, ಸಿಗ್ನೇಚರ್ ಮಾಡಬೇಕು. ಒಂದು ಸಾಧ್ಯ ಆಯಿತು ಅನ್ನೋದಾದರೆ, ಅಂದರೆ ಆ ರೀತಿ ಪರಿಸ್ಥಿತಿ ಬಂತಂದರೆ ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ನಿರ್ಣಯವನ್ನು ತೆಗೆದುಕೊಂಡು ಆರ್ಥಿಕ ಇಲಾಖೆ ಮೂಲಕ 2 ತಿಂಗಳ ಕಂತಿನ ಹಣವನ್ನು ರಿಲೀಸ್ ಮಾಡ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನಿಮಗೆ ಈಗ 3-4 ತಿಂಗಳ ಹಣವನ್ನು ನಿಮಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹೇಳಿದರು, ಈಗ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತೆ, ಆ ಎಲೆಕ್ಷನ್ನಲ್ಲಿ ಒಂದೇ ಸರಿ ದುಡ್ಡು ಕೊಟ್ಬಿಡ್ತಾರೆ ಅಂಥೇಳಿ. ವಾಸ್ತವವಾಗಿ ಒಂದೇ ಸಾರಿಗೆ ಅಂದರೆ ಅಟ್ ಎ ಟೈಮಿಗೆ ನಿಮ್ಮ ಅಕೌಂಟಿಗೆ 5,000 ಸಾವಿರ ಅಂದರೆ 4-5 ತಿಂಗಳದ್ದು ಬಾಕಿ ಹಣ ಏನಿದೆ ಅಟ್ ಎ ಟೈಮ್ ಹಾಕ್ತಾರೆ. ಆ ರೀತಿ ಬರಲ್ಲ. ಯಾಕಂದರೆ ಅಧಿಕಾರಿಗಳು ಕೊಡ್ತಿರುವಂಥ ಮಾಹಿತಿ ಪ್ರಕಾರ ಅಟ್ ಎ ಟೈಮ್ ಹಾಕ್ಲಿಕ್ಕೆ ಬರೋದಿಲ್ಲ. ಆ ರೀತಿಯಾದಂಥ ಸಿಚುವೇಶನ್ ಇದೆ. ಒಂದೊಂದು ತಿಂಗಳು ನಿಮಗೆ ವಿಳಂಬ ಆಗ್ಬೋದು, ಒಂದೊಂದು ದಿನ 2-2 ದಿನ ಬಿಟ್ಟು ಹಣ ಬರ್ಬೋದು ಹೊರತು ನಿಮಗೆ ಅಟ್ ಎ ಟೈಮ್ ಅಂತೂ ದುಡ್ಡಂತೂ ಹಾಕೋದಿಲ್ಲ. ಆ ರೀತಿಯಾದಂಥ ಪ್ರಕ್ರಿಯೆ ಕರ್ನಾಟಕದಲ್ಲಿ ಇದೆ ಅಂಥೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತಿನ ಹಣ ಯಾವಾಗ ಬರ್ಬೋದು? ಇನ್ನೂ 2 ತಿಂಗಳ ಒಳಗಡೆ ಬರುವಂಥ ಸಾಧ್ಯತೆ ಇದೆ. ಅದು ಒಟ್ಟಿಗೆ ಅಂದ್ರೂ ಕೂಡ ಇವತ್ತು ಬಂತು ಅನ್ನೋದಾದರೆ ಮುಂದಿನ ವಾರಕ್ಕೆ ಮತ್ತೊಂದು ತಿಂಗಳ ಕಂತಿನ ಹಣ ಬರ್ಬೋದು. ಇನ್ನೂ ಒಂದು ಪ್ರಶ್ನೆ ಇದೆ ಇದರಲ್ಲಿ, ಏನು ಅಂದರೆ, ಆಯಿತು ಆಗಸ್ಟ್ ತಿಂಗಳವರೆಗೂ ಕೊಟ್ಟಿದ್ದೀರಿ, ಸೆಪ್ಟೆಂಬರ್ ತಿಂಗಳದ್ದು ಇನ್ನೊಂದು ವಾರದಲ್ಲಿ ಬರುತ್ತೆ, ಹಾಗಾದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಕೂಡ ಮುಗಿತಾ ಇದೆ, ಇನ್ನೂ 3 ತಿಂಗಳು ನೀವು ಹೇಳೋ ಪ್ರಕಾರ ನೋಡೋದಾದ್ರೆ ಇನ್ನೂ 3 ತಿಂಗಳು ಬಾಕಿ ಹಣ ಇದೆ. ಈ ಹಣ ಯಾವಾಗ ಕೊಡ್ತಾರೆ? ನಾ ಈಗಾಗಲೇ ಈ ಹಿಂದಿನ ವೀಡಿಯೋಗಳಲ್ಲಿ ಸಾಕಷ್ಟು ಸಾರಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾಕೆ ವಿಳಂಬ ಆಗ್ತಿದೆ ಅಂತೇಳಿ. ಆರಂಭದಲ್ಲೂ ಕೂಡ ಹೇಳಿದ್ದೀನಿ ವಿಳಂಬ ಆಗಲಿಕ್ಕೆ ಕಾರಣ ಏನಂತೇಳಿ. ಪ್ರತಿ ತಿಂಗಳು ಕೂಡ ಫೈಲ್ ಪುಟ್ಟಪ್ ಮಾಡಲೇಬೇಕು, ಆರ್ಥಿಕ ಇಲಾಖೆ ಓಕೆ ಮಾಡಲೇಬೇಕು. ಈ ಪ್ರೋಸೆಸ್ಸಿಂದನೇ ವಿಳಂಬ ಆಗ್ತಾ ಇರೋದು. 2-2, 3-3, 4-4 ತಿಂಗಳು ಆದ ನಂತರ 1 ತಿಂಗಳ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ರಿಲೀಸ್ ಆದ ಕೂಡಲೇ ಇನ್ನೇನು ಮಾಡ್ತಾರೆ? ಇಲಾಖೆಯವರು ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ಇದು ಸದ್ಯದ ಪರಿಸ್ಥಿತಿ. ಯಾಕಂದರೆ ಸರ್ಕಾರನೂ ಕೂಡ ಎಲ್ಲ ರೀತಿಯಾದಂಥ ಹಣವನ್ನು, ಎಲ್ಲ ಅನುದಾನವನ್ನು ಕೂಡ ನೋಡ್ಕೋಬೇಕಲ್ಲ, ಯಾವ ಟೈಮಲ್ಲಿ ಯಾವ ರೀತಿಯಾದಂಥ ಹಣವನ್ನು ರಿಲೀಸ್ ಮಾಡಬೇಕು ಅನ್ನೋದು ಆರ್ಥಿಕ ಇಲಾಖೆ, CM ಸಿದ್ದರಾಮಯ್ಯ ಅವರು ನಿರ್ಧಾರವನ್ನು ಮಾಡ್ತಾರೆ, ಆರ್ಥಿಕ ಇಲಾಖೆ ನಿರ್ಧಾರವನ್ನು ಮಾಡುತ್ತೆ. ಇದೇ ರೀತಿಯಾಗಿ ಶಕ್ತಿ ಸ್ಕೀಮಲ್ಲೂ ಕೂಡ 6,000 ಕೋಟಿ ಹಣವನ್ನು ಸಾರಿಗೆ ಇಲಾಖೆಗೆ ಕೊಡಬೇಕು. 4 ಕಾರ್ಪೊರೇಷನ್ಗಳು ಅಂದರೆ 4 ನಿಗಮಗಳಲ್ಲೂ ಕೂಡ ಮಹಿಳೆಯರೇನು ಓಡಾಡಿದಾರಲ್ಲ ಉಚಿತವಾಗಿ, ಅದರ ಹಣವನ್ನು ಸರ್ಕಾರ ಇನ್ನೂ ಕೊಟ್ಟಿಲ್ಲ. ಹಣವನ್ನು ಕೊಟ್ಟರೆ ಒಂದಷ್ಟು ಉಳಿತು, ಇಲ್ಲದಿದ್ದರೆ ಬಡ್ಡಿ ಸೇರಿ ಸಾರಿಗೆ ನಿಗಮಗಳಿಗೆ ದೊಡ್ಡ ತೊಂದರೆ ಆಗುತ್ತೆ. ಸೊ ಇದು ಮಾಹಿತಿ ಬೇರೆ, ಇನ್ನೊಂದು ಸರಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಬಟ್ ನಿಮಗೆ ಗೃಹಲಕ್ಷ್ಮಿಯರಿಗೆ ಯಾಕೆ, ಏನು, ಎತ್ತ ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀನಿ. ಆ ಮಾಹಿತಿ ನಿಮಗೆ ಒಂದು ಲೆವೆಲ್ಗೆ ಸಮಾಧಾನ ತಂದಿದೆ ಅಂಥೇಳಿ ಭಾವಿಸ್ತೇನೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.